ಸ್ವಾತಿ ಎಣ್ಣೆ ಮೇಲಿಂದ ಬಿದ್ದು ಕಾಲೇಜಿ ವಿದ್ಯಾರ್ಥಿ ಸಾವು. ಪಿಯುಸಿ ಮೊದಲನೇ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿ ಅಯಾನ್ ಸುಂಕದ ಎಂಬ ವಿದ್ಯಾರ್ಥಿ ಸಾವು. ಕೊಪ್ಪಳ ಜಿಲ್ಲೆಯ ಕವಲೂರು ಗ್ರಾಮದ ಯುವಕ ಸನಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನಲ್ಲಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿ. ವ್ಯಾಸಂಗ ಮಾಡುತ್ತಿದ್ದ ಕಾಲೇಜಿನ ಹಾಸ್ಟೆಲ್ನಲ್ಲಿ ಇದ್ದ ವಿದ್ಯಾರ್ಥಿ ಮೂರನೆಯ ಮಹಡಿಯಿಂದ ಬಿದ್ದು ಸಾವು. ಸಾವಿನ ಸುತ್ತ ಅನುಮಾನದ ಹುತ್ತ. ನವನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಘಟನೆ. ಸ್ಪಾಟ್ನಲ್ಲಿ ಡೆತ್ ಆಗಿದ್ದವನು ಸ್ವಲ್ಪ ಜೀವ ಇತ್ತಂತ. ಕೆಲವು ತಲೆ ಹೊಡೆತ ಬಿದ್ದು, ಕೆಲವು ತಲೆಯಿಂದ ಆರ್ಗನ್ಸ್ ಅಲ್ಲಿ ಬಿದ್ದ. ಒಂದು ಲಿಫ್ಟ್ ವರ್ಕ್ ನಡೆಯಾಕತ್ತಿತ್ತಂತಲ್ಲಿ ಮ್ಯಾಗ್ 4th ಫ್ಲೋರ್ನಲ್ಲಿ. ಅಲ್ಲಿ ಹೋಗ್ಯಾನ, ಮೊಬೈಲ್ ತೊಗೊಂಡು ಹೋಗ್ಯಾನ, ಏನು ಹೋಗ್ಯಾನಂತ ಗೊತ್ತಿಲ್ಲ. ಊಟ ಮಾಡಿ ಸಡನ್ಲಿ ಅಲ್ಲಿಂದ ಬಿದ್ದ ಸ್ಪಾಟ್ನಲ್ಲಿ ತಲೆಗೆ ಹೊಡೆತ ಬಿದ್ದು ಡೈರೆಕ್ಟ್ ಅಲ್ಲಿ. ಆಮ್ಯಾಗ ಆಜು ಬಾಜು ಮಂದಿ ನೋಡಿ ಮತ್ತು ಹಾಸ್ಟೆಲ್ನಾಗ ಇದ್ದವ್ರು ಹುಡುಗ ನೋಡಿ ಇಲ್ಲಿ ಕಿಮ್ಸ್ ತೊಗೊಂಡು ಬಂದಾರ. ಇಲ್ಲಿ ಇಲ್ಲ ಅವ್ನು ಡೆತ್ ಆಗಿದೆ ಅಂತ ಹೇಳ್ಯಾರ. ಅದ ನಾವು ನೋಡಿಲ್ಲ. ಅದೇನು ಲಿಫ್ಟ್ ಕುಂದ್ರಸಾಕ್ತಾರಂತ ಮ್ಯಾಗ, ಅಲ್ಲೇನು ಖುಲ್ಲಾ ಐತಿ. ಅವ್ನು ನೋಡ್ಯಾನಿಲ್ಲ, ಗೊತ್ತಿಲ್ಲ. ಅವ್ರು ಏನು ಹೇಳ್ತಾರೆ, ನಮ್ಮ ಹಾಸ್ಟೆಲ್ನಲ್ಲಿ ಮೊಬೈಲ್ ಫೋನ್ಗೆ ಏನೇನು ಅಲೋ ಇಲ್ಲ. ಯಾರ್ದೋ ಒಂದು ನರ್ಸಿಂಗ್ ಸ್ಟೂಡೆಂಟ್ದು ಯಾರ್ದೋ ಒಂದು ಮೊಬೈಲ್ ತೊಗೊಂಡು ಮ್ಯಾಗ ಹೋಗಿದ್ದಾನೋ. ಅದು ಸಡನ್ಲಿ ಅವ್ನಿಗೆ ಗೊತ್ತಿಲ್ಲ. ಅಲ್ಲಿ ಮ್ಯಾಗ ತೆಳಗೆ ಲಿಫ್ಟಿಂದ ತೆಗಿದ್ದಿದ್ದು ಅಲ್ಲಿಂದ ಬಿದ್ದು ಅಂಥೇಳಿ ಹೇಳ್ತಾ ಇದ್ದಾರೆ. ಅವ್ರ ಪಾಪ ತಾಯಿ ಒಂದು ತಿಂಗಳಾತಂತ ಇಲ್ಲಿ ಕಾಲೇಜ್ನಲ್ಲಿ ಅಡ್ಮಿಷನ್ ಮಾಡಿ ಕೊಪ್ಪಳಿಂದ ಹುಡುಗ ಸಲಾಗಿ ಬಂದು ಇಲ್ಲಿ ಹುಬ್ಳಿ ಒಳಗೆ ಮನೆ ಮಾಡಿ ಬಾಡಿಗೆ ಮನೆ ಮಾಡಿದ್ದಾರೆ. ಆ ಹುಡುಗಂಗೆ ತಂದೇನಿಲ್ಲ. 6 ವರ್ಷದಿಂದ ತಂದೇನೇ ಇಲ್ಲ, ತಿರ್ಕೊಂಡಾರಂತೆ. ತಾಯಿ ಮತ್ತು ಅವ್ರ ದೊಡ್ಡ ಅಣ್ಣ ಅದಾನ, ಹ್ಯಾಂಡಿಕ್ಯಾಪ್ ಅದಾನು, 19 ವರ್ಷ. ತಾಯಿ ಮತ್ತು ಈ ಮಗ ಅಯ್ಯಾನ ಸುಂಕದ ಅಂತೇಳಿ ಏನು ಫಸ್ಟ್ ಇಯರ್ ಹುಡುಗ. ಈಗ ಅವ್ರ ತಾಯಿಗೆ ಸಮಾಧಾನ ಹೇಳಿದಾಗ ಗೊತ್ತಾಗ, ಯಾಕಂದ್ರೆ ತಾಯಿ ಪೂರಾ ಜೀವ ಹುಡುಗನ ಮ್ಯಾಗ ಐತಿ ಅವ್ರದ್ದು. ಯಾಕಂದ್ರೆ ಅವ್ರಿಗೆ ಕಲಿಸ್ಬೇಕಂತೇಳಿ ಕೊಪ್ಪಳ ಜಿಲ್ಲೆಯಿಂದ ಇಲ್ಲಿ ಹುಬ್ಳಿಗೆ ಬಂದು ಅವ್ನ ಸಲಾಗಿ ಹಳೆ ಹುಬ್ಳಿ ಒಳಗೆ ಒಂದು ಮನೆ ಮಾಡ್ಯಾರ ಅವ್ರು. ಮುಂದೆ ಈಗ ಪೊಲೀಸ್, ಈಗ DCP ಅವ್ರು ಬಂದಾರ, ಇನ್ಸ್ಪೆಕ್ಟರ್ ಬಂದಾರ, ಎಲ್ಲ ಅಧಿಕಾರಿಗಳು ಬಂದಾರ. ಅದು ಹೇಳಿವಿ ಏನು ಆಗೈತಿ ಏನಿಲ್ಲ, ಅಲ್ಲಿ CCTV ಏನು ಫುಟೇಜ್ ಐತಿ ಏನೈತಿ ನೋಡಿರಿ, ಅದು ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂಥೇಳಿ ಹೇಳ್ತಾ ಇದ್ದಾರೆ ಅವರು. ಮುಂದೆ ಡಿಟೇಲ್ ಗೊತ್ತಾದ್ಮ್ಯಾಗ ನಾವು ಮತ್ತೆ ನಿಮ್ಮ ಮುಂದೆ ಮಾತಾಡ್ಬೋದು. ಈ ವಿಡಿಯೋ, ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.